think I have got another toll. ಟೋಲ್ ಪ್ಲಾಜಾ ಟೋಲ್ ಸಿಕ್ಕಿದೆ ಇಲ್ಲಿ. ಮೋಸ್ಟ್ ಪ್ರಾಬಬ್ಲಿ ನಾನು ಯಾವ ರೋಡಲ್ಲಿ ಇದ್ದೀನಪ್ಪ, ಇದು ಸೇಮ್ ಹಾಸನ ಹೈವೇನೇ ಇದು. ಒಳಗಡೆ ಹೆಲ್ಮೆಟ್ ಒಳಗಡೆ ಹೆಡ್ ಕ್ಯಾಪ್ ಕೆಳಗಡೆ ಬರ್ತಾ ಇದೆ ಕಡಿಮೇಲೆ. ಸೊ ಸ್ವಲ್ಪ ನಿಲ್ಲಿಸಿ ಹೆಡ್ ಕ್ಯಾಪ್ ಸರಿ ಮಾಡ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್, ನಾನೀಗ ಹಾಸನ ಹೈವೇನಲ್ಲಿದ್ದೀನಿ. ಬ್ಯಾಂಗ್ಳೂರಿಂದ 150 ಕಿಲೋಮೀಟರ್ ಸ್ಟ್ರೆಚ್ ರೈಡ್ ಮಾಡ್ಕೊಂಬಂದಿದ್ದೀನಿ. ಸೊ ಇವಾಗ ಒಂದು ಟೀ ಬ್ರೇಕ್ ತೊಗೊಳ್ಳೇಬೇಕು, ಯಾಕೆಂದರೆ ಬೆಳಗ್ಗೆ ಎದ್ದಾಗಿಂದ ನಾನು ಟೀ ಕುಡ್ದಿಲ್ಲ. ಸೊ ಮಾರ್ನಿಂಗ್ ಎದ್ದಾಗ ತುಂಬ ಹೆಡ್ಡೇಕ್ ಇತ್ತು. ಸೊ ಫ್ರೆಶ್ ಅಪ್ ಆಗಿ ಕೋಲ್ಡ್ ಬ್ರೀಸಲ್ಲಿ ರೈಡ್ ಮಾಡ್ಕೊಂಡು ಮೇಲೆ ಈಗ ಸ್ವಲ್ಪ ಫ್ರೀ ಅನಿಸ್ತಾ ಇದೆ. ಬಟ್ ಆದರೂ ನಾನು ಸ್ವಲ್ಪ ಟೀ ಕುಡಿದು ಫ್ಲಾಸ್ಕಿಗೆ ಟೀ ತುಂಬಿಸ್ಕೊಬೇಕು. ಸೊ ಇದು ಶಾಂತಿ ಗ್ರಾಮ ಅಂತ ಹಾಸನ ಹೈವೇನಲ್ಲಿದೆ. ಸೊ ಇಲ್ಲಿಂದ ಅರೌಂಡ್ 13 ಕಿಲೋಮೀಟರ್ಸು ಹೋದರೆ ಹಾಸನ, ಮತ್ತು ನನ್ನ ಡೆಸ್ಟಿನೇಷನ್ ಇರೋದು ಅರೌಂಡ್ 97 ಕಿಲೋಮೀಟರ್ಸ್ ಇನ್ನೂ ಇದೆ. ಹೊಡ್ತೀನಿ 6:30 ಅಷ್ಟರೊಳಗೆ ಡೆಸ್ಟಿನೇಷನ್ ರೀಚ್ ಆಗ್ತೀನಿ. ಸೊ ಬನ್ನಿ ಮುಂದೆ ಸೈಡ್ಗೆ ಹಾಕಿ ಒಂದು ಟೀ ಕುಡಿಯೋಣ. ಫ್ರೆಂಡ್ಸ್, ಈಗ ನಾನು ಟೀ ಫಿಲ್ ಮಾಡಿಸ್ಕೊತಾ ಇದ್ದೀನಿ ಫ್ಲಾಸ್ಕ್ಗೆ. ಬೆಳಗ್ಗೆ ಬೇಕಾಗುತ್ತೆ. ಸೊ ನಾನು ಇವಾಗ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು ಹಾಫ್ ಆನ್ ಅವರು, ಆಮೇಲೆ ರೈಡ್ ಕಂಟಿನ್ಯೂ ಮಾಡ್ತೀನಿ. ಕ್ಯಾಪ್ ಹಾಕ್ಬಿಡಿ ಬ್ರದರ್. ಇಲ್ಲಿಟ್ಟು ಕ್ಲೋಸ್ ಮಾಡಿಬಿಡೋಣ, ಇಲ್ಲಾಂದರೆ ಚೆಲ್ಲೋದ್ರೆ ಕಷ್ಟ ಆಗುತ್ತೆ. ಫ್ರೆಂಡ್ಸ್, ಈಗ ನಾನು ಬ್ಯಾಂಗ್ಳೂರಿಂದ 150 ಕಿಲೋಮೀಟರ್ಸ್ ಸ್ಟ್ರೆಚ್ ಬಂದಿದ್ದೀನಿ ಡ್ರೈವ್ ಮಾಡಿಕೊಂಡು. ಸೊ ಇಲ್ಲಿಂದ 12 ಕಿಲೋಮೀಟರ್ಸ್ ಹಾಸನ ಇದೆ. ಸೊ ಇನ್ನೂ 100 ಕಿಲೋಮೀಟರ್ಸ್ ನಾನು ರೈಡ್ ಮಾಡಬೇಕು. ಸೊ ನನ್ನ ಡೆಸ್ಟಿನೇಷನ್ಗೆ ಹೋಗಬೇಕು ಅಂದರೆ 6 o'clock ಅಲ್ಲಿ ರೀಚ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಈಗ ಟೀ ಬ್ರೇಕ್ ತೊಗೊತಾ ಇದ್ದೀನಿ. ಟೀ ಬ್ರೇಕ್ ಮುಗೀತು. ಸೊ ಇನ್ನು 97 ಕಿಲೋಮೀಟರ್ಸ್ ಇದೆ ಅಷ್ಟೇ. ಸೊ ಟೈಮ್ ಆಗಿದೆ ಈಗ 5 o'clock 7 minutes. ಸೊ ನೀವು ನೋಡ್ತಾ ಇದ್ದೀರಿ ಗೂಗಲ್ ಮ್ಯಾಪಲ್ಲಿ 97 ಕಿಲೋಮೀಟರ್ ತೋರಿಸ್ತಾ ಇದೆ. ಓಕೆ, ಇನ್ನು 1 ಅವರಲ್ಲಿ 100% ರೀಚ್ ಆಗ್ತೀನಿ. ಐ ಹೋಪ್ ನೌ ಯು ಕ್ಯಾನ್ ಸಿ ದ ಮೌಂಟೇನ್ ಹಿಲ್ಸ್. ನಾನು ತುಂಬ ಫಾಗ್ ಇರುತ್ತೆ ಮತ್ತು ತುಂಬ ಚಳಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಟ್ಸ್ ನಾಟ್ ಆ್ಯಸ್ ಐ ಎಕ್ಸ್ಪೆಕ್ಟೆಡ್. ಬಟ್ ಲುಕಿಂಗ್ ವೆರಿ ಪೀಸ್ಫುಲ್. ತುಂಬ ಒಂದು ಶಾಂತಿಯಿಂದ ಇದೆ ಜಾಗ. ಇಲ್ಲೆಲ್ಲ ಹೋಮ್ ಸ್ಟೇಸ್ ಎಲ್ಲ ಇರುತ್ತೆ. ಸೊ ಇಲ್ಲಿಂದ 16 ಕಿಲೋಮೀಟರ್ ನಾನು ಡ್ರೈವ್ ಮಾಡಬೇಕು ಅಂದರೆ ಘಾಟ್ ಸೆಕ್ಷನ್ನೇ ಅನ್ಸುತ್ತೆ ಪೂರ್ತಿ. ಇದು ಇಲ್ಲೇ ಆಗುತ್ತಪ್ಪ ಟೈಮು ಘಾಟ್ ಸೆಕ್ಷನಲ್ಲಿ ಅಂದರೆ. ಓ ಲಾರಿ ಮ್ಯಾನ್, ಜಾಗ ಬಿಡಪ್ಪ. ಹಾಗೆ ನಾನು ಲಾಸ್ಟ್ ಟೈಮು ಉಡುಪಿ, ಗೋಕರ್ಣ ಅಲ್ಲೆಲ್ಲ ಹೋಗಿದ್ದಾಗ ಅಲ್ಲೂ ಸುಮಾರು ಘಾಟ್ ಸೆಕ್ಷನ್ ಇತ್ತು. ಅದು ನೈಟು 2:30 3 o'clock ಟೈಮಲ್ಲಿ ನಾವು ಆ ಘಾಟ್ ಸೆಕ್ಷನಲ್ಲಿ ಹೋಗಿದ್ವಿ ನೈಟಲ್ಲಿ. ಅದು ಬೇರೆ, ಅದು ಫಾರೆಸ್ಟ್ ಏರಿಯಾ ಘಾಟ್ ಸೆಕ್ಷನ್ನು. ತುಂಬ ಪ್ರಾಣಿಗಳಿದೆ ಅಂತ ಬೇರೆ ಸೈನೇಜ್ ಬೋರ್ಡ್ಗಳು ಹಾಕಿದ್ರು. ನನಗೆ ಬೇರೆ ತುಂಬ ಭಯ ಆಗ್ತಾಯಿತ್ತು. ಮತ್ತು ಫಸ್ಟ್ ಟೈಮ್ ನಾನು ಘಾಟ್ ಸೆಕ್ಷನಲ್ಲಿ ರೈಡಿಂಗಲ್ಲ, ಬಟ್ ಪ್ರಾಣಿಗಳೇನಾದರೂ ಅಡ್ಡಗಿಡ್ಡ ಬಂದ್ಬಿಟ್ಟೆ ಅಂತ ತುಂಬ ಭಯ ಆಗಿತ್ತು ಅವತ್ತು. ಬಟ್ ಅಡ್ವೆಂಚರಸ್ ಲೈಫ್ ಬಂದಮೇಲೆ ಅದೆಲ್ಲ ಇದ್ದೇ ಇರುತ್ತೆ. ಥ್ರಿಲ್ಲಿಂಗ್ ಇರುತ್ತೆ, ಭಯನೂ ಇರುತ್ತೆ, ಹ್ಯಾಪಿನೆಸ್ ಇರುತ್ತೆ, ಖುಷಿ ಇರುತ್ತೆ. ಸೊ ಎಲ್ಲ ಅದನ್ನು ಅಕ್ಸೆಪ್ಟ್ ಮಾಡಬೇಕು. ವಾವ್, now you can see I think. ಎಲ್ಲಿಗೆ ಹೋಗ್ಬೇಕು, ಯಾವ ಕಡೆ ಹೋಗಬೇಕು?
ಮೋಸ್ಟ್ಲಿ ಸ್ಟ್ರೈಟ್ ಹೋದರೆ ಅದು ಬಾಬಾ ಬುಡಂಗಿರಿ ಅನಿಸುತ್ತೆ. ಇದು ಮುಳ್ಳಯ್ಯನಗಿರಿಗೆ ಹೋಗೋಕ್ಕೆ. ಮುಳ್ಳಯ್ಯನಗಿರಿ ಅಲ್ಲ ಸರ್ ರೋಡು? ಓಕೆ. ಎಂಟ್ರಿ ಫೀಸಾ? ಓಕೆ. ಮುಂದೆ ಎಲ್ಲೂ ಕೇಳಲ್ಲ ಇದು ಟಿಕೆಟ್ ಅಂದರೆ ಇಟ್ಕೊಬೇಕಾ ಅಂತ? ಓಕೆ ಓಕೆ ಫೈನ್. ಸೊ ಇಲ್ಲಿ ಒಂದು 10 ರೂಪೀಸ್ ಎಂಟ್ರಿ ಫೀಸ್ ಇಸ್ಕೊಂಡ್ರು. ಸೊ ಈ ಏರಿಯಾದಲ್ಲಿ ಓಡಾಡೋದಕ್ಕೆ ಪರ್ಮಿಷನ್ಗೆ. ಫ್ರೆಂಡ್ಸ್, ನಾನೀಗ ಬಾಬಾ ಬುಡಂಗಿರಿಗೆ ಹೋಗ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಸ್ಟ್ರೈಟ್ ಹೋಗಿದ್ದರೆ ಮುಳ್ಳಯ್ಯನಗಿರಿಗೆ ಹೋಗ್ತಾ ಇದೆ. ಸೊ ನಾನಿವಾಗ ಲೆಫ್ಟ್ ತೊಗೊಂಡಿದ್ದ ಕಾರಣ ಬಾಬಾ ಬುಡಂಗಿರಿ ರೋಡಿದು. ವ್ಯೂ ನೋಡಿ ಹೇಗಿದೆ, ಫುಲ್ಲು ಸನ್ಶೈನು, ಮಾರ್ನಿಂಗು. ನಿಂತ್ಕೊಂಡು ರಿಯಲ್ಲಾಗಿ ನೋಡಿದ್ರೆ ಸಖತ್ತು ಡೌನ್ ಕಾಣುತ್ತೆ. ಫುಲ್ಲು ಎಲ್ಲಿ ನೋಡಿದ್ರೂ ಫುಲ್ಲು ಬೆಟ್ಟ ಗುಡ್ಡಗಳೇ ಕಾಣುತ್ತೆ. ಸೊ ನೋಡಿ ಎಷ್ಟು ಸಖತ್ತಾಗಿದೆ ಅಂತ, ಸೂಪರಾಗಿದೆ. ನಾನು ಮುಂದೆ ಹೋಗಿ ಒಂದು ಕಡೆ ನಿಲ್ಲಿಸ್ತೀನಿ ಎಲ್ಲಾದರೂ. Wow, it's looking superb. Look at the mountains, guys. ಎಷ್ಟು ಸಕ್ಕತ್ತಾಗಿದೆ ಅಂದರೆ ಸೂಪರ್ಬ್ ಆಗಿದೆ. ಬಟ್ ಇನ್ನು ಫಾಗ್ ಇದ್ದಿದ್ರೆ ತುಂಬ ಸಕ್ಕತ್ತಾಗಿರೋದು. ಬಟ್ ಅಷ್ಟೊಂದು ಫಾಗ್ ಇಲ್ಲ. ಫಾಗ್ ಇದ್ದಿದ್ರೆ ನೀವು ಅಷ್ಟೊಂದೆಲ್ಲ ನೋಡೋಕ್ಕಾಗ್ತಿ, ಇಷ್ಟು ವ್ಯೂ ಕಾಣ್ತಿರಲಿಲ್ಲ. ಬಟ್ ಇದು ಕರೆಕ್ಟಾಗಿದೆ ಈಗ. see the down. ಇನ್ನೂ 15 ಕಿಲೋಮೀಟ್ರ್ ಹೋಗ್ಬೇಕು. ನಾನು ಫುಲ್ಲು ಫೋಟೋಸ್ ತಗೊಂಡು ವಿಡಿಯೋ ವಿಡಿಯೋ ಮಾಡಿಕೊಂಡು ಇಲ್ಲೇ 1 ಅವರ್ ಕಳೆದಿದ್ದೀನಿ. ಸೊ 7 o'clock 7:45 ಆದರೂ ನಾನು ಮೇಲೆ ಹೋಗೋಕ್ಕೆ ಆಗ್ತಿಲ್ಲ. ಸೊ ನೋಡಿ, ಗಾಡಿ ಸ್ಟಾಪ್ ಮಾಡೋಣ. ಇಲ್ಲಿ ವ್ಯೂ ಪಾಯಿಂಟ್ ಸೂಪರ್ ಆಗಿದೆ, ಫೋಟೋಸ್ ತೊಗೊಬೇಕು.